ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಮಸ್ಕಾರ. ಏನು ನನ್ನೆ ತಾನೇ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಂಜೇಗೌಡರು ಅಣ್ಣವರು ನನಗೆ ಅಣ್ಣ ಆಗಬೇಕು ಪ್ರೀತಿ ಅಣ್ಣವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ದಾರೆ. ಎಲ್ಲರೂ ವರಸೆ ಆಯಿತು, ಈಗ ನನ್ನ ವರಸೆ ತಗೊಂಡಿದ್ದಾರೆ. ಇಲ್ಲ DK ನಮ್ಮ ಅವ್ರ ಸಂಪುಷ್ಟದಲ್ಲಿ ಟವಲ್ ಹಾಕ್ಲಿಕ್ಕೋ ಚಾಪೆ ಹಾಕ್ಲಿಕ್ಕೋ ಅಂತ ಗೊತ್ತಿಲ್ಲ, ಇಲ್ಲ ಅವ್ರನ್ನ ಮೆಚ್ಚಿಸ್ಲಿಕ್ಕೂ ಅಂತ ಗೊತ್ತಿಲ್ಲ. ಇನ್ನು ಕೆಲವು ಮಾತನ್ನು ಮಾತಾಡಿದ್ದಾರೆ. ನೆನ್ನೆ ಸವಾಲು ಬೇರೆ ಹಾಕಿದ್ದಾರೆ ನನ್ನ ಮೇಲೆ, ಸವಾಲು ಸ್ವೀಕಾರ ಮಾಡುವಂತ ಹಾಕಿದ್ದಾರೆ. ಅದಕ್ಕೆ ಸವಾಲು ಸ್ವೀಕಾರ ಮಾಡೋಣ ಅಂತ ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಫಸ್ಟು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಕಳೆದ ಒಂದು ದಿಶಾ ಮೀಟಿಂಗಲ್ಲಿ ತಾವು ಮಾಧ್ಯಮದ ಒಂದು ಮಾತು ಕೇಳ್ತೀನಿ, ಸರ್ಕಾರ ನಿಲುವೇನು ಅಂತ ಕೇಳಿದಾಗ ನಾನು ಮಾತು ಹೇಳಿದೆ. ನಾನು ಏನಂತಂದರೆ, ನನಗೂ ಬಂದಿರತಕ್ಕಂಥ ಒಂದು ಡೆಲ್ಲಿ ಮಾಹಿತಿ ಪ್ರಕಾರವಾಗಿ 1 ವರ್ಷದಲ್ಲಿ ಸರ್ಕಾರ ಇದಾಗ್ತದೆ, ಸೊ ನಾವೆಲ್ಲ ರೆಡಿ ಆಗಬೇಕು ಅನ್ನೋದು ಒಂದು ಮಾತು ಹೇಳಿದೆ ನನಗೆ. ಅದು ಏನಕ್ಕೆ ಆ ಮಾತು ಹೇಳಿದೆ ಅಂತಂದರೆ, ಯಾವ ಆಧಾರದ ಮೇಲೆ ಮಾಹಿತಿ ಕೂಡ ಅಂತ ಹೇಳಿದ್ದೀನಿ. ನಾನು ನಿಲುವಲ್ಲ ಮಾಹಿತಿ ಅಂತ ಹೇಳಿದ್ದೀನಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂತ ಹೇಳಿದ್ದೀನಿ. ಯಾಕಂದರೆ ಇದೇ 2018ರಲ್ಲಿ 18ರಲ್ಲಿ ಕುಮಾರಸ್ವಾಮಿ ಅಣ್ಣವರಿಗೆ ಏನು ಸರ್ಕಾರ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು, 14 ತಿಂಗಳ ಸರ್ಕಾರ ಕಿತ್ತಲು ಆ ಒಂದು ಸನ್ನಿವೇಶನ ಇಟ್ಕೊಂಡು ಇವತ್ತು ಗುಮಾನೆ ಎದ್ದಿದೆ. ಇವತ್ತು ಮೋಸ್ಟ್ DKಗೂ ಇದೇ ಸಂದರ್ಭ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾನು ಆ ಸಂದರ್ಭಕ್ಕೆ ಆ ಮಾತು ಹೇಳಿದ್ದು. ಯಾಕಂದ್ರೆ ನನಗೂ 2 ವರ್ಷ ಇದ್ರೆ ಒಳ್ಳೇದು, ಯಾಕಂದ್ರೆ ನಾನು ಕೂಡ ಹೊಸ ಶಾಸಕ. 2 ವರ್ಷ ಇದ್ರೆ ಒಳ್ಳೇದು. ಆದ್ರೆ ಒಂದು ಗುಮಾನಿಯಲ್ಲೋ ಒಂದು ಗುಮಾನಿ ಪ್ರಕಾರವಾಗಿ ಏನು ಕುಮಾರಸ್ವಾಮಿಗೆ ಹೇಗೆ ಸರ್ಕಾರ ಕಿತ್ತರೋ ಅದೇ ರೀತಿ ಕೂಡ DKಗೆ ಕಾಟ ಕೊಟ್ಟು ಕೀಳ್ತಾರೆ ಅನ್ನೋದು ಒಂದು ಮಾಹಿತಿ ಪ್ರಕಾರವಾಗಿ ಆ ಮಾತನ್ನ ಹೇಳಿದೆ. ಪ್ರಜಾಪ್ರಭುತ್ವದಲ್ಲಿ ಕೂಡ ನಾನು ಕೂಡ ಶಾಸಕನಾಗಿದ್ದೀನಿ, ಶಾಸಕನಾಗಿ ವಿರೋಧ ಪಕ್ಷದಲ್ಲಿದ್ದೀನಿ. 7 ಹಂತಕ್ಕೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ನಾನು ಮಾತಾಡಿದ್ದೀನಿ. ಆದ್ರೆ ನನ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅದ್ರ ಬಗ್ಗೆ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಏನಂತಂದ್ರೆ, ಒಂದು ಪರ್ಸನಲ್ ಚರ್ಚೆ ಕೂಡ ಮಾಡಿದ್ದಾರೆ. ನಿನ್ನ ಕ್ಷೇತ್ರ ರೆಡಿ ಮಾಡ್ಕೋ, ಲೀಡರ್ ರೆಡಿ ಮಾಡ್ಕೋ, ನೋಡೋಣ, ಗೆದ್ಬಿಟ್ಟು ನೋಡೋಣ, ಗೆದ್ಬಾ ನೋಡೋಣ ಅಂತ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಬಹುಶಃ ನಾನು ಅವ್ರಿಗೊಂದು ಮಾತಾಡೋಕೆ ಇಷ್ಟ ಬೀಳ್ತೀನಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ನಾನು ಶಾಸಕನಾಗಿದ್ದೀನಿ, ಅದು ಕೂಡ ಮೀಸಲಾತಿ ಶಾಸಕನಾಗಿದ್ದೀನಿ. ನಾನು ಕೂಡ ಜಿಲ್ಲೆಯ ಒಂದು ಜಲವಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ತನಕ ಸೆಷನ್ 23 ಬಾರಿ ಮಾತಾಡಿದ್ದೀನಿ.